ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೌತಮ್ರೆ, ಅವ್ರು ಹೀಗೆಲ್ಲ ಮಾತಾಡಿ ಹೋದ್ರಲ್ಲ, ನಿಮ್ಗೇನು ಅನ್ನಿಸ್ತದ? ಅವ್ರ ಬಾಯಿಂದ ಇಂಥ ಮಾತು ಬಂತ ಅಂತ ಆಶ್ಚರ್ಯ ಆಯ್ತು. ಹೀಗೆಲ್ಲ ಮಾತಾಡಿದ್ರಲ್ಲ ಅಂತ ಶಾಕ್ ಕೂಡ ಆಯ್ತು. ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇವರು ಅದೇ ರಾಜೇಂದ್ರ ಭೂಪತಿನ ಅಂತ ಅನಿಸ್ತಾ ಇದೆ ನನಗೆ. ನನಗೂ ಹಾಗೆ ಅನ್ನಿಸ್ತದೆ. ಅವ್ರು ಈ ಮಟ್ಟಕ್ಕೆ ಬದಲಾಗ್ತಾರೆ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಇಟ್ಸ್ ಎ ಮಿರಾಕಲ್. ಇಕ್ಕಿದ್ದಾಗೆ ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದು ವೇಳೆ ನಿಜ ಆಗಿದ್ರೆ ನಿಜವಲ್ಲೂ ತುಂಬ ಒಳ್ಳೆ ವಿಚಾರ. ಬಾವರೆ, ಎಂತ ಒಳ್ಳೇದು ಇಲ್ಲ. ಬಾವರೆ, ನೀವು ಈ ನನ್ನ ಮಗನ ಮಾತ್ರ ನಂಬಕ್ಕೆ ಹೋಗ್ಬೇಡಿ. ಇವನೊಂಥರ ಹಾವಿದ್ದಂಗೆ, ಅದನ್ನು 2 ತಲೆ ಹಾವು, ಡಬಲ್ ವಿಷ. ನಾವೆಷ್ಟೇ ಹಾಲು ಎರೆದ್ರೂ ಕಕ್ಕೋದು ವಿಷನೇ. ಯಾಕೆ ಅಂತಂದರೆ ಅದ್ರದ್ದು ಹುಟ್ಟುಗುಣ, ಅದು ಸುಟ್ಟರು ಹೋಗೋಕ್ಕಿಲ್ಲ. ನಾನು ಹೇಳ್ತಿಲ್ವಾ, ನಿಮ್ಮ ಹುಷಾರಲ್ಲಿ ನೀವಿರಿ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ನಾನು ನಂಬಕ್ಕೆ ಹೋಗ್ಬೇಡಿ. ನೀವು ಇವನ್ನ ನಂಬೋದು ಒಂದೇ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ. ಇವನು ದೊಡ್ಡ ನಾಟಕ ಕಂಪ್ನಿ ಓನರ್ ಇದ್ದಂಗೆ. ಇಲ್ಲ ಮಲ್ಲಿ, ಎಲ್ಲರೂ ಇದ್ದಾಗೆ ಇರಬೇಕು ಅಂತೇನಿಲ್ಲ. ಟೈಮ್ ಎಲ್ಲರನ್ನೂ ಚೇಂಜ್ ಮಾಡುತ್ತೆ. ಹಾಗೆ ಇವ್ರನ್ನ ಯಾಕೆ ಚೇಂಜ್ ಮಾಡಿರಬಾರ್ದು? ಯಾರಾದರೂ ಒಳ್ಳೆಯವರಾಗ್ತಾರೆ ಅಂದರೆ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ಹಾಗೆಲ್ಲ ಡೌಟ್ ಪಡಬಾರ್ದು. ಬಾವಾರೆ, ನೀವು ಇದೇ ಮಾತನ್ನ ಬೇರೆ ವಿಷಯದಲ್ಲಿ ಹೇಳ್ಬಿಡಿ, ನಾನು ನಂಬಿಡ್ತೀನಿ. ಆದರೆ ಈ ನನ್ನ ಮಗ ವಿಷಯದಲ್ಲಿ ಮಾತ್ರ ಹೇಳ್ಬಿಡಿ. ಇವನೊಂಥರ ಕಂತ್ರಿ ಕಜ್ಜಿನ ಇದ್ದಂಗೆ. ಅಲ್ಲಿ ಕ್ಷಮಿಸಿ ಅಕ್ಕರೆ, ನಿಮ್ಮ ಮುಂದೆ ಈ ಪದಗಳನ್ನು ಬಳಸ್ಬಿಟ್ಟೆ. ಆದರೆ ಏನು ಮಾಡಲಿ, ನಂಗೆ ಅವ್ನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಅವನ ಹೆಸರು ಕೇಳಿದ್ರೆ ಸಾಕು, ಕಮ್ಮಿ ಒಳ ಮೈ ಮೇಲೆ ಬಿಟ್ಟಂಗೆ ಆಗತ್ತೆ. ನಂಗೆ ಅವನ ಮೇಲೆ ಒಳ್ಳೆ ಭಾವನೆನೇ ಇಲ್ಲ ಅಕ್ಕಾರೆ. ಏನ್ರಿ ಮಲ್ಲಿ ಈ ಥರ ಹೇಳೋಗ್ಬಿಟ್ಲು? ತಂದೆ ಅಂತ ಗೊತ್ತಿಲ್ಲದೆ ಇವಳು ಈ ರೀತಿ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ತರ ಸಂಕಟ ಆಗುತ್ತೆ ಗೌತಮ್. ನನಗೆ ಯಾಕೋ ಭೂಪತಿ ಅವರ ಮಾತು ಜೆನ್ಯೂನ್ ಅಂತ ಅನಿಸ್ತಾ ಇದೆ. ಅವ್ರು ಏನೇ ಇದ್ರು ನೇರ ಅವ್ರಿಗೆ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಆರ್ ಯು ಶೋರ್ ಅವ್ರು ಬದಲಾಗಿದ್ದಾರೆ? ಗೊತ್ತಿಲ್ಲ, ಬಟ್ ಅದು ನಿಜ ಆಗಿರ್ಲಿ ಅಂತ ನಾನು ಬಯಸ್ತೀನಿ. ಅವರು ಒಳ್ಳೆಯವ್ರು ಆಗ್ತೀನಿ ಅಂದರೆ ಆಗಲಿ, ನನಗೂ ಅದೇ ಬೇಕು. ಯಾರಾದರೂ ಬದಲಾಗ್ತಾರೆ, ಒಳ್ಳೆಯವರಾಗ್ತಾರೆ, ಆ ದಾರಿಲಿ ನಡೀತಾರೆ ಅಂದರೆ ನನಗೂ ಖುಷಿನೇ. ಹಾಗಂತ ನಾನು ಮೈ ಮರಿಯಲ್ಲ, ಅವ್ರ ಮೇಲೆ ಡೌಟ್ ಪಡೋಕ್ಕೆ ಹೋಗಲ್ಲ. ಒಂದು ವೇಳೆ ಅವ್ರು ಬದಲಾಗಲಿಲ್ಲ ಅಂದರೆ ನನಗೆ ಯಾವ ವ್ಯತ್ಯಾಸನೂ ಆಗಲ್ಲ. ನನ್ನ ಎಚ್ಚರಿಕೆಯಲ್ಲಿ ನಾನು ಇರ್ತೀನಿ. ನನ್ನನ್ನು ಕಾಪಾಡ್ಕೊಳ್ಳೋ ಶಕ್ತಿ ನನಗಿದೆ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಡೌಟ್ ಪಡೋ ಅಗತ್ಯ ಆಗಲಿ, ಭಯ ಪಡೋ ಅಗತ್ಯ ಆಗಲಿ ನನಗಿಲ್ಲ. ಅಟ್ಲೀಸ್ಟ್ ಅವ್ರು ಬದಲಾದರೆ ಒಬ್ಬ ಶತ್ರು ಕಡಿಮೆ ಆಗ್ತಾನಲ್ಲ ಅನ್ನೋ ಸಮಾಧಾನ ಸಿಗುತ್ತೆ ನನಗೆ. ಅದಕ್ಕೋಸ್ಕರ ಅಷ್ಟೊಂದು ಟೈಮು, ಎನರ್ಜಿ ವೇಸ್ಟ್ ಆಗುತ್ತೆ ತಪ್ಪುತ್ತಲ್ಲ. ಇಲ್ಲದೆ ಹೋದರೆ ಎಲ್ಲನೂ ಅದರ ವಿರುದ್ಧವಾಗಿ ಬಳಸ್ಕೋಬೇಕಾಗಿತ್ತು. ಅದು ನನಗೆ ಅನ್ವಾಂಟೆಡ್. ಅನಿವಾರ್ಯವಾಗಿ ಎಲ್ಲದಕ್ಕೂ ತಲೆ ಹಾಕಬೇಕಾಗುತ್ತೆ. ಈಗ ಅದಿಲ್ವಲ್ಲ, ಒಂಥರ ನೆಮ್ಮದಿ, ಖುಷಿ. ಬಟ್ ಅವರಲ್ಲಿ ದಿಢೀರಂತ ಈ ರೀತಿ ಒಂದು ಬದಲಾವಣೆ ಆಗಕ್ಕೆ ಏನು ಕಾರಣ ಇರ್ಬೋದು? ಅದು ಇದು ಅಂತಲ್ಲ ಭೂಮಿಕಾ. ಒಂದು ದೊಡ್ಡ ಬದಲಾವಣೆ, ಒಂದು ದೊಡ್ಡ ಘಟನೆ ಆದಾಗ ಇಮ್ಮಿಡಿಯೇಟ್ ಆಗಿ ಒಪ್ಕೊಳ್ಳೋದು ನಮಗೂ ಕಷ್ಟ ಆಗುತ್ತೆ. ಬಟ್ ಒಪ್ಕೊಳ್ಳೇಬೇಕು. ಆ ಥರದೊಂದು ಬೆಳವಣಿಗೆ ಆಗೋದಕ್ಕೆ ಒಂದು ಸಣ್ಣ ಟ್ರಿಗರು, ಒಂದು ಸಣ್ಣ ನೆಪ ಸಾಕು. ಅದು ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ. ಅಮೃತಧಾರೆ